ಗುರುಕುಲ. ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಪಾಠ ಹೇಳುವ ವಿಧಾನ ಬೇರೆಯಾಗಿತ್ತು. ಅದು ಮಕ್ಕಳ ಬುದ್ಧಿಯನ್ನು ಚುರುಕುಗೊಳಿಸಿತು ಅಂತಿತ್ತು. ಆ ರೀತಿಯಲ್ಲಿ ಒಂದು ದಿನ ಗುರುಗಳು ನಿತ್ಯ ಜೀವನದಲ್ಲಿ ದಿನವೂ ಉಪಯೋಗಿಸುವ ವಸ್ತುಗಳ ಬಗ್ಗೆಯೇ ಕೇಳ್ತಾ ಇರ್ತಾರೆ. ಯಾಕೆ ಅಂತಂದರೆ ಪರಿಚಯವಿಲ್ಲದ ವಸ್ತುಗಳ ಬಗ್ಗೆ ಯಾರೂ ಹೇಳಲಾಗುವುದಿಲ್ಲ ಅಲ್ಲವೇ? ಆದ್ದರಿಂದ ಆ ವಿಷಯದ ಬಗ್ಗೆ ವಿನೂತನವಾಗಿ ಆಲೋಚಿಸುವಂತೆ ಮಾಡ್ತಾಯಿದ್ರು. ಒಂದು ದಿನ ತರಗತಿಗಳೆಲ್ಲ ಮುಗಿದಿತ್ತು. ಮನೆಗೆ ಹೋಗುವ ಸಮಯದಲ್ಲಿ ಗುರುಗಳು ಮಕ್ಕಳಿಗೆ ಒಂದು ಶ್ಲೋಕ ಕೊಡುತ್ತೇನೆ, ಅದರ ತಾತ್ಪರ್ಯವನ್ನು ತಿಳಿದುಕೊಂಡು ಬನ್ನಿ ಅಂತ ಹೇಳ್ತಾರೆ. ವೃಕ್ಷಾಗ್ರವಾಸಿ ನ ಚ ಪಕ್ಷಿರಾಜ ಚರ್ಮಾಂಗಧಾರಿ ನ ಸೋಮಯಾಜಿ ತ್ರಿನೇತ್ರಧಾರಿ ನ ಚ ಶೂಲಪಾಣಿ ಜಲಂ ಧರಿತ್ರಿ ನ ಘಟೋ ನ ಮೇಘ. ಇಂದಿಗೂ ಕೆಲವು ಪಾಶ್ಚಾತ್ಯ ದೇಶಗಳಲ್ಲಿ ಇಂತಹ ಪ್ರಶ್ನೆಗಳನ್ನೇ ಮಕ್ಕಳಿಗೆ ಕೇಳ್ತಾ ಇರ್ತಾರೆ. ಅವರ ಊಹಾಶಕ್ತಿಯನ್ನು ಹೆಚ್ಚಾಗುವಂತೆ ಪ್ರೇರೇಪಿಸ್ತಾರೆ. ಆ ಪ್ರಶ್ನೆಗಳಿಗೆ ನೀವೇ ಉತ್ತರವನ್ನು ತಿಳಿದು ಬನ್ನಿ, ಒಂದು ವೇಳೆ ತಿಳಿಯದಿದ್ದರೆ ನಾವೇ ತಿಳಿಸುತ್ತೇವೆ ಎನ್ನುತ್ತಾರೆ. ಯಾಕೆ ಅಂತಂದರೆ ಬೇರೆಯವರನ್ನು ಕೇಳಿದರೆ ಅದೇ ಅಭ್ಯಾಸವಾಗಿ ಬಿಡುತ್ತದೆ. ಅವರು ಆಲೋಚನೆಯನ್ನೇ ಮಾಡುವುದಿಲ್ಲ. ಆದ್ದರಿಂದ ಆ ರೀತಿ ಹೇಳ್ತಾರೆ. ನಮಗೆ ತಿಳಿಯದಿದ್ದರೆ ನಿಘಂಟುವನ್ನು ಕಂಡುಕೊಳ್ಳಬೇಕು, ಪದಗಳ ಅರ್ಥ ತಿಳಿದುಕೊಳ್ಬೇಕು, ಪರ್ಯಾಯ ಪದಗಳನ್ನು ಹುಡುಕಬೇಕು. ಹೀಗೆ ಮಾಡಿದಾಗ ಹೊಸ ಹೊಸ ಪದಗಳ ಪರಿಚಯವಾಗುತ್ತೆ. ಆದರೆ ಆ ರೀತಿಯ